ನಾವು ಸಂವಿಧಾನ ಒಪ್ಕೊಂಡಿದ್ದೀವಿ. ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದ ಇಲ್ಲ ಮಧ್ಯದಲ್ಲಿ ಯಾಕೆ ಇದ್ದೇಳ್ತೀರಿ? ಆಮೇಲೆ ಮಾತಾಡಿ, ನೋಟ್ ಮಾಡ್ಕೊಳ್ಳಿ. ಇಲ್ಲ ಆಮೇಲೆ ಮಾತಾಡಿ, ಕೂತ್ಕೊಳ್ಳಿ ಪ್ಲೀಸ್, ಪ್ಲೀಸ್ ಕೂತ್ಕೊಳ್ಳಿ ಪೂಜಾರ್ರೆ, ಆಮೇಲೆ ಮಾತಾಡಿ. ನೀವು ಎಷ್ಟು ಅಲ್ಲಲ್ಲ ರೆಡಿ ನೀವ್ ಹೇಳ್ಬೇಡ್ರಿ, ನೀವ್ ಹೇಳ್ಬೇಡ್ರಿ. ನೋಡಿ ಪೂಜಾರ ಅವ್ರೆ, ಮಾತಾಡಿ. ನೀವು ಕೂಡ್ರಿ, ನೀವು ಕೂಡ್ರಿ, ನೀವು ಕೂಡಿ. ಒಂದ್ ನಿಮಿಷ ಪೂಜಾರ, ಒಂದ್ ಮಾತು ಕೇಳಿ. ಅವ್ರು ಈಲ್ಡ್ ಒಂದ್ ನಿಮಿಷ ಕೇಳ್ರಿ, ಒಂದ್ ನಿಮಿಷ ಕೇಳಿ. ಅವ್ರು ಈಲ್ಡ್ ಆದಾಗ ನೀವು ಮಾತಾಡಿ, ಇಲ್ಲ ನೋಟ್ ಮಾಡ್ಕೊಳ್ಳಿ, ನಾ ಪರ್ಮಿಷನ್ ಕೊಡ್ತೀನಿ. ನಾ ಹೆಂಗ್ ಹೇಳಿ ಭಾಷಣದ ಮೇಲೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಮಾತಾಡಿ, ನೀವು ಮಾತಾಡಿ, ಕೂತ್ಕೊಳ್ಳಿ ಅಂದ್ರೆ ಮಾತಾಡಿ, ಮಾತಾಡಿ, ಕೂತ್ಕೊಳ್ಳಿ. ಹಾಗಾದ್ರೆ ಪೂಜಾರ ಪ್ಲೀಸ್, ಅವ್ರು ಪೂಜಾರಿ ಆಮೇಲೆ ಅವಕಾಶ ಕೊಟ್ಟಿಲ್ಲ. ನೋಟ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ರಿ ಪೂಜಾರ. ಏನ್ ಹೇಳ್ಬೇಕು ನಾವ್ ಹೇಳ್ತೀನಿ ಕೇಳಿ ಸರ್. ಮುಖ್ಯಮಂತ್ರಿಗಳು ಹೇಳ್ದಾದ್ರೆ ಅಲ್ಲ ಕೇಳ್ರಿ, ಮುಖ್ಯಮಂತ್ರಿಗಳು ನೀವು ಕೂಡ್ರಿ, ನೀವ್ ಎದಕ್ ಮಾತಾಡ್ತೀರಿ? ನೀವು ಕೂಡ್ರಿ. ನಿಮ್ಮ ಇಡೀ ತಂಡದ ನಾಯಕ ಯಾರು ಕೇಳಿದ್ರೆ, ನಿಮ್ಮ ಇಡೀ ತಂಡದ ನಾಯಕರು ಯಾರು ಕೇಳಿದ್ರೆ ಮುಖ್ಯಮಂತ್ರಿಗಳು. ಅವರಿಲ್ದಿರುವಾಗ ಸಭಾನಾಯಕರು, ಮುಖ್ಯಮಂತ್ರಿಗಳಿರುವಾಗ ಸಭಾನಾಯಕರು ಎದ್ದು ನಿಲ್ಬಾರ್ದು, ಸಂಪ್ರದಾಯ ಅಲ್ಲ. ದಯವಿಟ್ಟು ಸಭಾಪತಿ ನಾನು ಒಂದೇ ಇದೀಗ ಮುಖ್ಯಮಂತ್ರಿಗಳೇ ಕೂತ್ಕೊಂಡ ಮೇಲೆ ಅಲ್ಲ, ಮುಖ್ಯಮಂತ್ರಿಗಳೇ ಕೂತ್ಕೊಂಡ ಮೇಲೆ ಸಭಾನಾಯಕರೇ ಒಪ್ಪಿದ ಮೇಲೆ ಸಂಪ್ರದಾಯ ಅಲ್ಲ, ಇದು ಸರಿಯಲ್ಲ. ನಾನು ಹೇಳೋದು ತಂಡದ ನಾಯಕರು, ನಿಮ್ಮ ಆಡಳಿತ ಪಕ್ಷದ ತಂಡದ ನಾಯಕರೊಬ್ಬರೇ ಶಿಷ್ಟಾಚಾರ ಗಲಾಟೆ ಮಾಡೋದು ಸರಿಯಾಗಿ ಹೇಳಿದ್ರು ನನ್ನ ವಾದ ಅಲ್ಲ. ಅದು ಸರಿಯಲ್ಲ, ಇದು ಸರಿಯಲ್ಲ, ಇದು ಸರಿಯಲ್ಲ. ಸಭಾಪತಿ ಅವರೇ ಮಾತಾಡ್ರಿ, ಕೂಡಿ ನೋಡಿ, ಕೂಡ್ರಿ. ಒಂದ್ ನಿಮಿಷ ರೀ, ಒಂದ್ ನಿಮಿಷ ಸಭಾನಾಯಕರ. ಮುಖ್ಯಮಂತ್ರಿ ಈಲ್ಡ್ ಆಗ್ಯಾರ, ಅವ್ರು ಕೂಡ್ರಿ. ರವಿ ಮುಖ್ಯಮಂತ್ರಿ ಕೂತಾರ ಈಲ್ಡ್ ಆದಂಗ ಮಾತಾಡ್ರಿ, ಮಾತಾಡ್ರಿ. ಸರಿಗ ಸಿದ್ಧಪಡಿಸಿದ ಭಾಷಣವನ್ನ ರಾಜ್ಯಪಾಲರು ಓದುವುದು ರೂಢಿ. ಒಂದ್ಸಾರಿ ನೆನಪು ಮಾಡ್ಕೊಳ್ಳಿ, ತಾವು ವಿರೋಧ ಪಕ್ಷದಲ್ಲಿದ್ರಿ ಆಗ ಹಂಸರಾಜ್ ಭಾರದ್ವಾಜ್ ಕರ್ನಾಟಕದ ರಾಜ್ಯಪಾಲರಾಗಿದ್ದಾಗ ಇದೇ ಸದನಕ್ಕೆ ಬಂದಾಗ, ಹಂಸರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದಾಗ ಇದೇ ಸದನಕ್ಕೆ ಬಂದಾಗ ಸಿದ್ಧಪಡಿಸಿದ ಭಾಷಣವನ್ನು ಕೊಟ್ಟಾಗ, ಯಾವುದೇ ಸದನಕ್ಕೆ ಬಂದಾಗ ಸಿದ್ಧಪಡಿಸಿದ ಭಾಷಣವನ್ನು ಕೊಟ್ಟಾಗ ಯಾವುದೇ ಕಾಂಟ್ರವರ್ಸಿ ಇರಲಿಲ್ಲ. ಅದು ಒಂದು ಸಾಲು ಓದಿ ವಾಪಸ್ ಹೋಗಿ, ಒಂದು ಸಾಲು ಓದಿ ವಾಪಸ್ ಹೋಗಿದ್ದು, ಒಂದು ಸಾಲು ಓದಿ ವಾಪಸ್ ಹೋಗಿ, ಇನ್ನೊಂದು ಸಾರಿ ಕೂಡ ಒಂದಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದ್ರು. ಸಿದ್ಧಪಡಿಸಿದ ಭಾಷಣವನ್ನು ರಾಜ್ಯಪಾಲರು ಓದುವುದು ರೂಢಿ. ರಾಜ್ಯಪಾಲರ ಸಜ್ಜನಿಕೆಯೇ ಅವರು ಸರ್ಕಾರಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂತಲ್ಲ. ಈಗ ನನಗೆ ಒಂದೇ ಹೇಳೋದು, ತಾವು ಕೇಳಿ. ಪುಟ ಸಂಖ್ಯೆ 29ರಲ್ಲಿ 77ರಲ್ಲಿ ತಾವೊಂದು ಉಲ್ಲೇಖ ಮಾಡಿದ್ರಿ. ಪುಟ ಸಂಖ್ಯೆ 29, 72ರಲ್ಲಿ ಉಲ್ಲೇಖ ಮಾಡಿದ್ರಿ. ರಾಜ್ಯದ 8,65,000 ಹಾಲು ಉತ್ಪಾದಕರಿಗೆ 757 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ನೇರ ನಗದು ವರ್ಗಾವಣೆ ಮುಖಾಂತರ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆ ಕೂಡ ಬಂದೆ, ಹಣ ಬಂದಿಲ್ಲ ರಾಜ್ಯಪಾಲರ ಬಾಯಿಂದ. ನಾನು ಹೇಳೋದು ಇಂಥ ಘಟನೆಗಳು ಹತ್ತಾರಾಗಿದೆ ಅಂತ ಹೇಳಿದೆ. ಇಂಥದ್ದು ಫೈನಾನ್ಸಲ್ಲಿದೆ, ಟ್ರೆಜರಿ ಕಳಿಸಿಕೊಟ್ಟಿದ್ದೇವೆ, ಅದೆಲ್ಲ ಬೇರೆ. ಜಮಾ ಮಾಡಲಾಗಿದೆ ರಾಜ್ಯಪಾಲರ ಬಾಯಿಂದ 12ನೇ ತಾರೀಕು. ಇದನ್ನು ತಾವು ಹೇಳಿದೆ ನನಗೆ. ಇಂಥ ತಪ್ಪುಗಳು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಸಾಕಷ್ಟು ಆಗಿರುವಾಗ ರಾಜ್ಯಪಾಲರ ಬಾಯಿಂದ ಓದಿಸಿರುವಂಥ ಭಾಷಣ ಬಿಟ್ಟರೆ ಅವರ ಮೆಚ್ಚುಗೆ ಪಕ್ವ ಅಲ್ಲ. ನೀವು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಮಾನ್ಯ ಸಭಾಪತಿಯವರೇ, ಯಾವುದೋ ಒಂದು ಪ್ಯಾರ ಓದಿದ್ರು 77 ಪ್ಯಾರ ಓದಿ ಹೇಳಿದ್ದಾರೆ. ನಾನು ಅದಕ್ಕೆ ಆಮೇಲೆ ಬರ್ತೀನಿ. ಜಮಾ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಆಮೇಲೆ ಅದಕ್ಕೆ ಬಂದು ಹೇಳ್ತೀನಿ, ಉತ್ತರ ಹೇಳ್ತೀನಿ. ನೀವು ನೋಟ್ ಮಾಡ್ಕೊಂಡು ಇಟ್ಕೋರಿ. ಸಭಾಪತಿಯವರೇ, ಪತ್ರಿಕೆಗಳ ಸಂಪಾದಕೀಯಕ್ಕೆ ನಾವು ಹೇಳ್ಕೊಟ್ಟಿದ್ವಾ? ಸಂಯುಕ್ತ ಕರ್ನಾಟಕದವರಿಗೆ, ಪ್ರಜಾವಾಣಿಯವರಿಗೆ, ಬೇರೆ ಪತ್ರಿಕೆಯವರಿಗೆ ಹೀಗೆ ಬರೀರಿ ಅಂತ ಹೇಳ್ಕೊಟ್ಟಿದ್ವಾ? ಪ್ರಜಾಪ್ರಭುತ್ವ ಸ್ಪೀಚ್ ಇದೆ. ಅವರು ಇಡೀ ಸಂಪಾದಕೀಯ ಓದಿಲ್ಲ, ಕೇಳಿ ಪೂಜಾರ ಅವರೆಲ್ಲ ಕಟ್ಕೊಂಡು ಹೋಗ್ಬೇಡ್ರಿ. ನೀವು ಕೊಡ್ರಿ ನೋಡಿ, ನಾ ಹೇಳ್ತೀನಿ. ಒಂದ್ ನಿಮಿಷ ಏನಾದ್ರು ಹೇಳಿ ಬರ್ಕಳಿ ಬೇಕಾದ್ರೆ ಆಮೇಲೆ ಏನಾದ್ರು ಹೇಳೋದು ಕೇಳಿಸ್ಕೊಳ್ಳಿ. ನಾ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ